ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2024 ಮುಗಿತಾ ಬಂತು. ಇನ್ನೇನು 2025ನ ನಾವು ಸ್ವಾಗತ ಮಾಡಬೇಕು. ಈ ಸಂದರ್ಭದಲ್ಲಿ ಜನವರಿ 1ನೇ ತಾರೀಕಿಂದ ದೇಶದಾದ್ಯಂತ 4 ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ. ಈ ಹೊಸ 4 ರೂಲ್ಸ್ಗಳು ಏನು ಮತ್ತೆ ಹೊಸ ಯೋಜನೆಗಳು ಏನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಯಾವ ಬದಲಾವಣೆಗಳನ್ನ ತರ್ತಾ ಇದ್ದಾವೆ, ಯಾವ ಪ್ರಮುಖ ಬದಲಾವಣೆಗಳು ಆಗ್ತಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ತಿಳ್ಕೋಬೇಕು. ದೇಶದ ಎಲ್ಲಾ ಜನರು, ಮಹಿಳೆಯರು, ಪುರುಷರಾಗಿರಬಹುದು, ಸ್ಕೂಲ್ಗೆ ಹೋಗೋರು, ಕಾಲೇಜ್ ಹೋಗೋರು, ಪ್ರತಿಯೊಬ್ಬರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಜನವರಿ 2025ರಿಂದ ಹೊಸ ರೂಲ್ಸ್ಗಳು ಬರ್ತಾ ಇದಾವೆ. ಏನೆಲ್ಲ ನಿಯಮ, ಏನೆಲ್ಲ ರೂಲ್ಸ್, ಇದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ. ಹೊಸ ವರ್ಷಕ್ಕೆ ಕಾರ್ ತಗೋಬೇಕು ಅನ್ಕೊಂಡಿದ್ದವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ನಿಮ್ಗೆ EPF ಹಣ ವಿತ್ಡ್ರಾವ್ ಅಲ್ಲಿ ಕೂಡ ಬದಲಾವಣೆಗಳಾಗಿದೆ, ತುಂಬಾ ಸರಳೀಕರಣಗೊಳಿಸಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ LPG ಸಿಲಿಂಡರ್ ಅಲ್ಲಿ ಬೆಲೆ ಏರಿಕೆ ಮತ್ತೆ ಇಳಿಕೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. UPI ಪೇಮೆಂಟ್ ಮುಖಾಂತರ ಹಣ ನೀವು ವರ್ಗಾವಣೆ ಮಾಡೋದ್ರಲ್ಲೂ ಕೂಡ ಬದಲಾವಣೆ ಆಗಿದೆ ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ. ನೋಡಿ, ಮೊದಲನೇ ಬದಲಾವಣೆ ಏನು ಅಂತ ನೋಡೋದಾದ್ರೆ ಕಾರುಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ. ಹೊಸ ವರ್ಷ ಬಂತು ಅಂದ್ರೆ ಪ್ರತಿ ವರ್ಷ ಕೂಡ ಕಾರ್ಗಳದ್ದು ರೇಟ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಈ ಬಾರಿ ಕೂಡ ಹಲವಾರು ಕಾರ್ಗಳ ಕಂಪನಿಯವರು ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾವೆ. ಅದರಲ್ಲಿ ಮಾರುತಿ ಸುಜುಕಿ, ಹ್ಯುಂಡೈ, ಮಹೇಂದ್ರ, ಮರ್ಸಿಡೈಸ್ ಬೆಂಚ್ ಮತ್ತೆ BMW ಮತ್ತು ಆಡಿ ಕಾರುಗಳು ಸೇರಿವೆ. ಈ ಕಂಪನಿಗಳೆಲ್ಲ ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದು. ಆ ಕಂಪನಿಗಳು ಬೆಲೆನ ಎಷ್ಟು ಜಾಸ್ತಿ ಮಾಡ್ತಾರೆ ಅಂದ್ರೆ 3% ಅಷ್ಟು ಜಾಸ್ತಿ ಮಾಡ್ತಾರಂತೆ. ಸೊ ಕಾರ್ಗಳ ಬೆಲೆ ಹೆಚ್ಚಿಗೆ ಆಗುತ್ತೆ. ಇದು ಹೊಸ ವರ್ಷಕ್ಕೆ ಒಂದು ಮೊದಲ ಬದಲಾವಣೆ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಬದಲಾವಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಇದು EPFಗೆ ಸಂಬಂಧಪಟ್ಟಿತ್ತು. EPF ಹಣ ವಿತ್ಡ್ರಾ ಮಾಡೋದನ್ನ ಇನ್ನೂ ಕೂಡ ಸರ್ಕಾರ ಸುಲಭ ಮಾಡ್ತಾ ಇದೆ. ನೋಡಿ, ಜನವರಿ 1ರಿಂದ ಪಿಂಚಣಿದಾರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮ ಜಾರಿಗೊಳಿಸಲಿದೆ. ಇದರ ಅನ್ವಯ ಪಿಂಚಣಿದಾರರು ದೇಶದ ಯಾವುದೇ ಮೂಲೆಯಿಂದಾದರೂ PF ವಿತ್ಡ್ರಾ ಮಾಡಿಕೊಳ್ಳಬಹುದು. ಯಾವುದೇ ಬ್ಯಾಂಕ್ನಿಂದಾದರೂ ಈ ಸೌಲಭ್ಯ ಪಡೆದುಕೊಳ್ಳುವ ಅವಕಾಶ ನೌಕರರಿಗೆ ಸಿಗಲಿದೆ ಅಂತ ಇದೆ. ಸೊ EPF ವಿತ್ಡ್ರಾ ಮಾಡಬೇಕು, ನೀವು ಅಡ್ವಾನ್ಸ್ ತಗೋಬೇಕು ಅನ್ಕೊಂಡಿದ್ರೆ ಅಥವಾ ನಿಮ್ದು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ನೀವು ಚೇಂಜ್ ಮಾಡ್ಕೊತಾ ಇದ್ರೆ, ನಿಮ್ಮ ಕೆಲಸದ ಅವಧಿ ಮುಗ್ದಿದ್ದು ನಾನು PF ತಗೋಬೇಕಂದ್ರೆ ಅದು ತುಂಬಾ ಸುಲಭ ಆಗುತ್ತೆ. ನೀವು ATM ಮುಖಾಂತರ ಕೂಡ ಇನ್ನು ಮುಂದೆ EPFನ ತಗೋಬಹುದು, ವಿತ್ಡ್ರಾ ಮಾಡ್ಕೋಬಹುದು ಅಂತ ಒಂದು ಹೊಸ ರೂಲ್ಸ್ನ ಜಾರಿಗೆ ತರ್ತಾ ಇದ್ದಾರೆ. ನೆಕ್ಸ್ಟ್ ಬಂದು UPI ಮಿತಿ ಏರಿಕೆ. ನೋಡಿ, ನಿಮ್ಗೆಲ್ಲ ಗೊತ್ತಾ ಇದೆ, ಫೋನ್ ಪೇ ಅಥವಾ ಗೂಗಲ್ ಪೇ, ಪೇಟಿಎಂ ಮುಖಾಂತರ ನೀವು ಹಣ ಪಾವತಿ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕು, ಜೊತೆಗೆ ನೆಟ್ ಇರಲೇಬೇಕು. ಡಾಟಾ ಪ್ಯಾಕ್ ಇಲ್ಲ ಅಂದ್ರೆ ನೀವು ಪೇಮೆಂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಇಂಟರ್ನೆಟ್ ಬಳಸದೇ ಇದ್ರೂ ಕೂಡ ನೀವು ಹಣ ಪಾವತಿ ಮಾಡೋದಕ್ಕೆ RBI ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆ. UPI 123 ಪೇ ಮುಖಾಂತರ ತಾವು ಆನ್ಲೈನ್ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. ಈಗ 5,000 ರೂಪಾಯಿ ಇತ್ತು ಅಲ್ವಾ, ಅದನ್ನ 10,000 ರೂಪಾಯಿಗೆ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರಂತೆ. ಸೊ EPI ಬಳಸುವಂತವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮೊಬೈಲಲ್ಲಿ ನೆಟ್ ಇಲ್ಲ ಅಂದ್ರೂ, ಡಾಟಾ ಪ್ಯಾಕ್ ಇಲ್ಲ ಅಂದ್ರೂ ಕೂಡ ನೀವು ಇನ್ನು ಮುಂದೆ UPI ಪೇಮೆಂಟ್ನ ಮಾಡಬಹುದು. ಇದು ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ವಿಚಾರ ಬಂದ್ರೆ LPG ಸಿಲಿಂಡರ್ ಏನಿದೆ ಅದ್ರ ಬೆಲೆ ಜಾಸ್ತಿ ಆಗಬಹುದು ಅಂತ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏನಿದೆ ಅದು ಬ್ಯಾರೆಲ್ಗೆ $73.58 ತಲುಪಿದೆ. ಹೀಗಾಗಿ ಜನವರಿ 1ರಿಂದಲೇ LPG ಸಿಲಿಂಡರ್ ದರ ಏರಿಕೆ ಆಗುವುದು ಬಹುತೇಕ ನಿಶ್ಚಿತ ಆಗಿದೆ. LPG ಸಿಲಿಂಡರ್ ದರವನ್ನು UPI ನಲ್ಲಿ ಪಾವತಿಸುವ ಅವಕಾಶ ಕೂಡ ಗ್ರಾಹಕರಿಗೆ ಲಭಿಸಲಿದೆ ಅಂತ ಇದೆ. ಸೊ ನೋಡಿ, ನಿಮ್ಗೆ ಸಿಲಿಂಡರ್ ಬೆಲೆ ರೇಟ್ ಜಾಸ್ತಿ ಆಗಬಹುದು ಜನವರಿ ತಿಂಗಳಲ್ಲಿ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ಜೊತೆಗೆ UPI ಪೇಮೆಂಟ್ ಮುಖಾಂತರ ನೀವು LPG ಸಿಲಿಂಡರ್ನ ಖರೀದಿಸಬಹುದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ತೈಲ ಕಂಪನಿಗಳು LPG ಬೆಲೆಗಳನ್ನ ಪ್ರತಿ ತಿಂಗಳು ಮೊದಲನೇ ದಿನ ಪರಿಶೀಲನೆ ಮಾಡ್ತಾರಂತೆ. ಸೊ ಕಳೆದ 5 ತಿಂಗಳಲ್ಲಿ 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಆದರೆ 14.2 kg ದೇಶೀಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಸೊ ಈಗ ಬೆಲೆ ಏರಿಕೆ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನವದೆಹಲಿಯಲ್ಲಿ ದೇಶೀಯ ಸಿಲಿಂಡರ್ನ ಬೆಲೆ 803 ರೂಪಾಯಿ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದಿಷ್ಟು ಹೊಸ ವರ್ಷಕ್ಕೆ ಆಗ್ತಿರುವಂತಹ 4 ಮುಖ್ಯ ಬದಲಾವಣೆಗಳಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಷನ್ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್